ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಇನ್ನು ನವವಿಧ ಸೃಷ್ಟಿ ವಿಚಾರವನ್ನು ಕೇಳು. ಪರಮಪುರುಷನಿಗೆ ಸೃಷ್ಟಿಸಬೇಕೆಂಬ ಸಂಕಲ್ಪ ಉಂಟಾದೊಡನೆಯೇ ಆತನಿಗೆ ಶರೀರವಾದ ಪ್ರಕೃತಿ ಪುರುಷರಿಬ್ಬರು ಸೃಷ್ಟಿ ಕಾರ್ಯಕ್ಕಾಗಿ ಪ್ರೇರಿಸಲ್ಪಡುವವರು. ಒಡನೆಯೇ ಸಮಸ್ಥಿತಿಯಲ್ಲಿದ್ದ ತ್ರಿಗುಣಗಳಲ್ಲಿ ಬದಲಾವಣೆಯುಂಟಾಗುವುದು. ಇದೇ ಮಹತ್ತತ್ವವೆನ್ನಿಸುವುದು. ಸೃಷ್ಟಿಗಳಲ್ಲಿ ಇದನ್ನೇ ಮೊದಲನೆಯದು ಎಂದು ತಿಳಿಯಬೇಕು. ಈ ಮಹತ್ತತ್ವವು ಅಹಂಕಾರ ತತ್ವವಾಗಿ ಮಾರ್ಪಡುವುದು. ಇದೇ ಸೃಷ್ಟಿಯಲ್ಲಿ ಎರಡನೆಯದು. ಈ ಅಹಂಕಾರ ತತ್ವದಿಂದಲೇ ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶಾದಿ ಪಂಚಭೂತಗಳು, ಶಬ್ದ, ಸ್ಪರ್ಶಾದಿ 5 ತನ್ಮಾತ್ರೆಗಳು ಹುಟ್ಟುವವು. ಅಂತೆಯೇ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಹುಟ್ಟುವವು. ಇದೇ ಮೂರನೆಯದಾದ ಭೂತ ಸೃಷ್ಟಿ ಎನ್ನಿಸುವುದು. ಈ ಭೂತ ಸೃಷ್ಟಿಯಲ್ಲಿ ಪಂಚಭೂತಗಳ ಸೂಕ್ಷ್ಮಾಂಶಗಳಿಂದ ಪಂಚ ತನ್ಮಾತ್ರಗಳು ಹುಟ್ಟುವವು. ಸ್ಥೂಲಾಂಶಗಳೇ ಪಂಚಭೂತಗಳಾಗಿ ಗೋಚರಿಸುವವು. ಇದಾದ ಮೇಲೆ ನಾಲ್ಕನೆಯದೇ ಇಂದ್ರಿಯ ಸೃಷ್ಟಿ. ಇದರಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಸೇರಿರುವವು. ತರುವಾಯ ಈ ಇಂದ್ರಿಯಾಭಿಮಾನಿ ದೇವತೆಗಳ ಸೃಷ್ಟಿಯು 5ನೆಯದು. ವೈಕಾರಿಕವೆಂದು ಕರೆಯಲ್ಪಟ್ಟು ಸಾತ್ವಿಕ ಅಹಂಕಾರದಿಂದ ಯಾವ ಮನಸ್ಸೆಂಬ ತತ್ವವು ಹುಟ್ಟಿತೋ ಅದೇ ವೈಕಾರಿಕ ಅಹಂಕಾರದಿಂದಲೇ ಇಂದ್ರಿಯ ಅಭಿಮಾನಿ ದೇವತೆಗಳು ಹುಟ್ಟುವವರು. ಆರನೆಯದೇ ಅಂಡ ಸೃಷ್ಟಿ. ಈ 6 ಬಗೆಯ ಸೃಷ್ಟಿಯು ಪ್ರಾಕೃತ ಸೃಷ್ಟಿಗಳೆನಿಸಿಕೊಂಡು ಭಗವಂತನ ಸಂಕಲ್ಪ ಮಾತ್ರದಿಂದಲೇ ಉಂಟಾಗುವಲ್ಲದೆ ಇವುಗಳ ವಿಷಯದಲ್ಲಿ ಚತುರ್ಮುಖ ಬ್ರಹ್ಮನ ಕರ್ತವ್ಯವೇನೂ ಇಲ್ಲ. ಇದಾದ ತರುವಾಯ ಸ್ಥಾವರ, ತಿರ್ಯಕ್ಕು ಮತ್ತು ಮನುಷ್ಯ ಜಾತಿ ಎಂಬ 3 ವಿಭಾಗಗಳ ನಾನಾ ರೂಪವೂ ಅಗಾಧವೂ ಅತ್ಯದ್ಭುತವೂ ಆದ ಆಶ್ಚರ್ಯಕರ ಸೃಷ್ಟಿ ವೈಚಿತ್ರ್ಯವು ಕಂಡುಬರುವುದು. ಇವುಗಳನ್ನು ಲೋಕಸ್ವಾಮಿಯಾದ ಪರಮಾತ್ಮನು ರಜೋಗುಣ ಪ್ರಧಾನವಾದ ಕಮಲಾಸನಲ್ಲಿ ಅಂತರ್ಯಾಮಿಯಾಗಿ ನಿಂತು ಬಹುವಿಧ ವಿಚಿತ್ರಗಳಿಂದ ಕಂಗೊಳಿಸುತ್ತಿರುವ ಈ ಸ್ಥಾವರ ಜಂಗಮಾತ್ಮಕವಾದ ವಸ್ತು ಸಮುದಾಯಗಳನ್ನಾಗಿ ಸೃಷ್ಟಿಸಿರುವನೆಂದು ತಿಳಿ. ಸ್ಥಾವರಗಳು, ವನಸ್ಥಿತಿಗಳು, ಔಷಧಿಗಳು, ತ್ವಕ್ಸಾರಗಳು, ವಿರೋಧಗಳು, ಲತೆಗಳು ಮತ್ತು ದ್ಯಮಗಳು, ಧ್ರುಮುಗಳು ಎಂಬಂತೆ 6 ವಿಧವಾಗಿದ್ದು ಒಳಗೆ ಜೀವವಿದ್ದರೂ ಗಮನಾದಿ ವ್ಯಾಪಾರಗಳಿಲ್ಲದೆ ಇದ್ದಲ್ಲಿಯೇ ಇರುವುದರಿಂದ ಇವುಗಳಿಗೆ ಸ್ಥಾವರಗಳೆಂಬ ನಾಮಧೇಯವು ಅನ್ವರ್ಥವಾಗಿದೆ. ಮೊದಲಿಂದನ ಈ ಸ್ಥಾವರ ಇದೆ, ಇದು ಹೇಳ್ತೀನಿ. ಸಮುದಾಯಗಳನ್ನಾಗಿ ಈ ಸ್ಥಾವರ ಜಂಗಮಾತ್ಮಕವಾದ ವಸ್ತು ಸಮುದಾಯಗಳನ್ನಾಗಿ ಸೃಷ್ಟಿಸಿರುವನೆಂದು ತಿಳಿ. ಸ್ಥಾವರಗಳು, ವನಸ್ಪತಿಗಳು, ಔಷಧಗಳು, ತ್ವಕ್ಸಾರಗಳು, ವಿರೋಧಗಳು, ಲತೆಗಳು ಮತ್ತು ಧ್ರುಮಗಳು ಎಂಬಂತೆ 6 ವಿಧವಾಗಿದ್ದು ಒಳಗೆ ಜೀವವಿದ್ದರೂ ಗಮನಾದಿ ವ್ಯಾಪಾರಗಳಿಲ್ಲದೆ ಇದ್ದಲ್ಲಿಯೇ ಇರುವುದರಿಂದ ಇವುಗಳಿಗೆ ಸ್ಥಾವರಗಳೆಂಬ ನಾಮಧೇಯವು ಅನ್ವರ್ಥವಾಗಿದೆ. 8ನೆಯದು ಪಶು ಮೊದಲಾದ ತಿರ್ಯಕ್ ಜಂತುಗಳು. ಅವುಗಳಲ್ಲೂ ವಿವಿಧ ಜಾತಿಗಳುಂಟು. ಸೀಳಿದ ಗೊರಸುಗಳುಳ್ಳವು. ಹಸು, ಆಡು, ಎಮ್ಮೆ, ಜಿಂಕೆ, ಕಡವೆ, ಕುರಿ ಮುಂತಾದವು. ಇವುಗಳಿಗೆ ಗೊರಸುಗಳೊಂದಿಗೆ ಕೊಂಬುಗಳು ಉಂಟು. ಹೀಗೆ ಸೀಳಿದ ಗೊರಸಿನ ಜಾತಿಗಳಲ್ಲಿ ಹಂದಿ, ಒಂಟೆ ಮುಂತಾದವು ಉಂಟು. ಮತ್ತೆ ಸೀಳಿದ ಒಂದೇ ಗೊರಸುಳ್ಳ ಕತ್ತೆ, ಕುದುರೆ, ಹೆಸರುಗತ್ತೆ, ಗೌರಮೃಗ, ಶರಭ, ಚಮರಿ ಮೃಗ ಇವು ಒಂದು ಜಾತಿ. ಪಾದಕ್ಕೆ 5 ಉಗುರುಗಳುಳ್ಳ ಪ್ರಾಣಿಗಳುಂಟು. ನಾಯಿ, ನರಿ, ತೋಳ, ಹುಲಿ, ಬೆಕ್ಕು, ಮೊಲ, ಮುಳ್ಳುಹಂದಿ, ಸಿಂಹ, ಕಪಿ, ಆನೆ, ಆಮೆ, ಉಡ ಇವುಗಳೆಲ್ಲ ಪಂಚನಕ ವರ್ಗಕ್ಕೆ ಸೇರಿದವು. ಇವುಗಳಲ್ಲದೆ ಜಲಚರ ಪ್ರಾಣಿಗಳಲ್ಲಿ ಮೀನು, ಮೊಸಳೆ, ನೀರಾನೆ, ನೀರುನಾಯಿ ಮುಂತಾದ ಅನೇಕ ಪ್ರಾಣಿಗ ವರ್ಗಗಳುಂಟು. ಹೀಗೆ ಈ ತಿರ್ಯಕ್ ಜಂತುಗಳ ಸೃಷ್ಟಿಯು 28 ಬಗೆಯಾಗಿವೆ. ಅನಂತರ
ರೆಕ್ಕೆಗಳನ್ನು ಉಂಟಾಗಿ ಖೇಚರ ವರ್ಗಕ್ಕೆ ಸೇರಿದ, ಎಂದರೆ ಅಂತರಿಕ್ಷದಲ್ಲಿ ಹಾರುವ ಪ್ರಾಣಿಗಳು ರಣಹದ್ದು, ಕೊಕ್ಕರೆ, ಹದ್ದು, ಗಿಡುಗ, ಗರುಡ, ನವಿಲು, ಹಂಸ, ಸಾರಸ, ಚಕ್ರವಾಕ, ಕಾಗೆ, ಗೂಬೆ, ಗುಬ್ಬಿ, ಪಾರಿವಾಳ ಮೊದಲಾದ ನಾನಾ ಜಾತಿಗಳಲ್ಲಿ ಕಂಡುಬರುತ್ತಿರುವವು. ತಿರಿಯ ಸೃಷ್ಟಿಯ ತರುವಾಯಿ 9ನೆಯದೇ ಮನುಷ್ಯ ವರ್ಗದ ಸೃಷ್ಟಿ. ಈ ವರ್ಗವು ಸ್ವಾಭಾವಿಕವಾಗಿಯೇ ರಜೋಗುಣ ಪ್ರಧಾನವಾಗಿದ್ದು, ತಮ್ಮ ಆಹಾರ ವಿಹಾರ ಸಂಚಾರಗಳೆಲ್ಲವೂ ಭೂಮಿಯನ್ನೇ ಆಶ್ರಯಿಸಿಕೊಂಡಿರುವುದು. ತಮ್ಮ ಉನ್ನತಿಗಾಗಿ ಯೋಗ್ಯ ಪ್ರಯತ್ನವಿಲ್ಲದಿದ್ದರೆ ಅಧೋಗತಿಗಿಳಿಯುವುದೇ ಇವರ ಗತಿ. ಇದರ ತರುವಾಯ ದೇವಸೃಷ್ಟಿ, ಅದು 8 ಬಗೆಯಾಗಿರುವುದು. ದೇವತೆಗಳು, ಪಿತೃಗಳು, ಅಸುರರು, ಗಂಧರ್ವ ಅಪ್ಸರಸಗಳು, ಸಿದ್ಧರು, ಯಕ್ಷರಾಕ್ಷಸರು, ಚಾರಣರು ಮತ್ತು ಭೂತಪ್ರೇತ ಪಿಶಾಚರು. ಹೀಗೆ ಭಗವಂತನು ಚತುರ್ಮುಖರಿಗೆ ಅಂತರ್ಯಾಮಿಯಾಗಿದ್ದುಕೊಂಡು ಅಲ್ಲದೆ ತಾನೇ ಪ್ರತ್ಯೇಕವಾಗಿಯೂ ಯುಗ ಯುಗಗಳಲ್ಲೂ ಸೃಷ್ಟಿ ಕಾರ್ಯಗಳನ್ನು ನಡೆಯಿಸುತ್ತಲೂ ಆಶ್ಚರ್ಯಕರವಾದ ಮತ್ತು ಅಚಿಂತ್ಯದ್ಭುತ ಶಕ್ತಿಗಳನ್ನು ಪ್ರಕಟಿಸುತ್ತಲೂ ಇರುವನೆಂದು ತಿಳಿ ಎಂದು ನುಡಿದರು. ಈ ಬಗೆಯ ಸೃಷ್ಟಿ ಕಾರ್ಯವು ಒಮ್ಮೆಗೆ ಮಾತ್ರ ಹೀಗೆ ನಡೆಯಿತು ಎಂಬುವಂತಿಲ್ಲ. ಅನಂತ ಗುಣಮಹಿಮನಾದ ಆ ಪುರುಷೋತ್ತಮನ ಸಂಕಲ್ಪಾನುಸಾರ ಪ್ರವಾಹಗಳಲ್ಲಿ ಸುಳಿ, ನೊರೆ, ಗುಳ್ಳೆಗಳು ಅನೇಕಾನೇಕ ಸಂಖ್ಯೆಯಿಂದ ಹುಟ್ಟಿ ಅಡಗುವಂತೆ ಬ್ರಹ್ಮಾಂಡಗಳು, ಅವುಗಳಲ್ಲಿ ವಿಚಿತ್ರತರ ಪ್ರಾಣಿಕೋಟಿಗಳು ಕಲ್ಪಗಳಲ್ಲೂ ಹುಟ್ಟಿ ವಿವಿಧ ನಾಮರೂಪ ಕ್ರಿಯಾದಿಗಳನ್ನುಂಟಾಗಿ ಜೀವಿಸಿ ಲಯಗೊಳ್ಳುತ್ತಿರುವವು. ವಿದುರ, ಮೇಲೆ ಕಲ್ಪವೆಂದು ಹೇಳಿದನಲ್ಲವೇ, ಅದೊಂದು ಅಗಾಧ ಕಾಲ ಪ್ರಮಾಣ ಸೂಚೆಯ. ಕಲ್ಪ ಅಂದ್ರೆ ಅದು ಅನೇಕಾನೇಕ ರೀತಿಯಲ್ಲಿ ವಿಭಾಗಗೊಂಡಿರುವುದು. ಒಟ್ಟಿನಲ್ಲಿ ಕಾಲದ ಗತಿ ಪ್ರಮಾಣವು ಸೂರ್ಯಗತಿಯಿಂದಲೇ ನಿರ್ಣಯಿಸಲ್ಪಡಬೇಕಾಗಿರುವುದು. ಸೂರ್ಯನು ಎಷ್ಟು ಸಮಯದಲ್ಲಿ ಒಂದು ಪರಮಾಣು ಪ್ರದೇಶವನ್ನು ದಾಟುವನೋ ಅದನ್ನು ಪರಮಾಣು ಕಾಲವೆಂದು ತಿಳಿಯಬೇಕು. ಅದೇ ಸೂರ್ಯನು 12 ರಾಶಿ ಸ್ವರೂಪವಾದ ಈ ಲೋಕವನ್ನು ದಾಟು ಹೋಗುವ ಕಾಲವನ್ನು 1 ಸಂವತ್ಸರ ಎಂದು ಹೇಳುವರು. ಕಾಲದಲ್ಲಿ ಈ ಪರಮಾಣು ಮತ್ತು ಕಲ್ಪ ಎಂಬ ಹೆಸರಿನ ಅತಿಶಯ ಸೂಕ್ಷ್ಮ ಮತ್ತು ಅತಿ ಮಹತ್ತೆಂಬ ವಿಭಾಗಗಳಿರುವಂತೆಯೇ ಒಂದೊಂದು ಕಾರ್ಯವಸ್ತುವು ಅತಿ ಸೂಕ್ಷ್ಮ ಮತ್ತು ಅತಿ ಮಹತ್ತೆಂಬುದಾಗಿ ಪರಿಗಣಿಸಲ್ಪಟ್ಟಿರುವುದು. ಪರಮಾಣುವು ಇನ್ನು ಮುಂದೆ ವಿಭಾಗಿಸಲ್ಪಡಲಾರದಷ್ಟು ಸೂಕ್ಷ್ಮಾಂಶವಾಗಿದ್ದರೆ ಪ್ರಪಂಚವು ಆ ದೃಷ್ಟಿಯಿಂದ ಅತಿ ಮಹತ್ತಾದ ವಸ್ತುವೆಂದು ತಿಳಿಯಬೇಕಾಗಿದೆ. ಹಿಂದೆ ಪರಮಾಣು ಕಾಲವೆಂದು ತಿಳಿಸಲ್ಪಟ್ಟಿತ್ತಲ್ಲವೇ, ಅಂತಹ 2 ಪರಮಾಣುಗಳ ಕಾಲವು ಅಣುವೆನ್ನಿಸುವುದು. ಅಂತರ 3 ಅಣುಗಳ ಕಾಲ ತ್ರಸರೇಣು ಎನ್ನಿಸುವುದು. 3 ತ್ರಸರೇಣುಗಳ ಕಾಲವನ್ನು 1 ತ್ರುಟಿ ಎನ್ನುವರು. 100 ತ್ರುಟಿಗಳ ಕಾಲಕ್ಕೆ ವೇಧೆ ಎಂದು ಹೆಸರು. 3 ವೇಧೆಗಳ ಕಾಲವು 1 ಲವ, 3 ಲವಗಳು 1 ನಿಮಿಷ, 3 ನಿಮಿಷಗಳು 1 ಕ್ಷಣ, 5 ಕ್ಷಣಗಳು 1 ಕಾಷ್ಟೆ, 15 ಕಾಷ್ಟೆಗಳು 1 ಲಘು. ಅಂತಹ 15 ಲಘುಗಳು 1 ಘಳಿಗೆ ಎನಿಸುವುದು. 2 ಘಳಿಗೆಗಳು 1 ಮುಹೂರ್ತವೆಂದು ಹೆಸರು. 6 ಅಥವಾ 7 ಘಳಿಗೆಗಳು 1 ಪ್ರಹರ. ಇದನ್ನೇ ಯಾಮವೆಂದು ಕರೆಯುವುದುಂಟು. 8 ಯಾಮಗಳು ಮನುಷ್ಯರಿಗೆ ಹಗಲು ರಾತ್ರಿಗಳಿಂದ ಕೂಡಿದ 1 ದಿನ. 15 ದಿನಗಳು 1 ಪಕ್ಷ. ಶುಕ್ಲ ಕೃಷ್ಣ ಪಕ್ಷಗಳೆರಡು ಸೇರಿದರೆ 1 ಮಾಸ. ಇಂತಹ 1 ಮಾಸ ಪಿತೃದೇವತೆಗಳಿಗೆ ಅಹೋರಾತ್ರಿಗಳಿಂದ ಕೂಡಿದ 1 ದಿನ. 2 ತಿಂಗಳುಗಳು 1 ಋತು. 3 ಋತುಗಳು 1 ಆಯನ, ಉತ್ತರಾಯಣ ಮತ್ತು ದಕ್ಷಿಣಾಯನ. ಇಂತಹ 2 ಆಯನಗಳಿಂದ ಕಳೆದ ಕಾಲವೇ 1 ಸಂವತ್ಸರವೆನ್ನಿಸುವುದು. ಮನುಷ್ಯ ಮಾನದ ಈ 1 ವರ್ಷವು ದೇವಮಾನದ 1 ದಿನ. ಅಹೋರಾತ್ರಿ 1 ವರ್ಷ ದೇವರಿಗೆ 1 ದಿನ ಅಷ್ಟೆ. ಇಂತಹ 100 ಸಂವತ್ಸರಗಳು ಮನುಷ್ಯ ಮಾನದಲ್ಲಿ ಮಾನವನ ಪೂರ್ಣಾಯುಸ್ಸೆಂದು ತಿಳಿಯಬೇಕು. ಪಿತೃಗಳಿಗೂ ದೇವತೆಗಳಿಗೂ ಅವರವರ ದಿನ ಪ್ರಮಾಣವನ್ನು ಅನುಸರಿಸಿ ಪಕ್ಷ, ಮಾಸ, ಸಂವತ್ಸರಗಳು ಅಂತಹ 100 ಸಂವತ್ಸರಗಳ ಪೂರ್ಣಾಯುಸ್ಸು ನಿರ್ಧರಿಸುವುದು. ಸೂರ್ಯಗತಿಯಿಂದ ಸಂವತ್ಸರ ಕಾಲ ಪ್ರಮಾಣವನ್ನು ಎಣಿಸುವಂತೆಯೇ ಗುರುಗತಿಯಿಂದ ಪರಿವತ್ಸರವೆಂದು, ಚಂದ್ರಗತಿಯಿಂದ ಇದ್ವತ್ಸರವೆಂದು, ನಕ್ಷತ್ರಗತಿಯಿಂದ ವತ್ಸರವೆಂದು ಕರೆಯುವ ಪದ್ಧತಿಯುಂಟು. ಸೂರ್ಯಗತಿಯಿಂದ ಎಣಿಸುವ ಸಂವತ್ಸರ ಕಾಲಾವಧಿಯನ್ನು ಇಲಾವತ್ಸರವೆಂದು ಕರೆಯುವ ರೂಢಿಯೂ ಉಂಟು.
ಹೀಗೆ ಮನುಷ್ಯನ ಆಯುಸ್ಸು ಸೂರ್ಯಗತಿಯಿಂದ ಕ್ಷಯಿಸುತ್ತಾ ಬರುವುದರಿಂದ ಇಂತಹ ಕಾಲಗತಿಗೆ ಈಡಾಗದೆ ಜೀವಿಸಲಪೇಕ್ಷೆಯುಳ್ಳವರು ಈ ಶರೀರಕನಾಗಿಯೂ ಈ ಸೂರ್ಯನಿಗೆ ಅಂತರ್ಯಾಮಿಯಾಗಿಯೂ ಆತನಿಗೆ ನಿಯಾಮಕನಾಗಿಯೂ ಇರುವ ಪರಬ್ರಹ್ಮನನ್ನೇ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ ಇವುಗಳೆಲ್ಲ ಏಕಮಾತ್ರ ಪ್ರಭುವೆಂದು ತಿಳಿದು ಅನನ್ಯ ಭಕ್ತಿಯಿಂದ ಆರಾಧಿಸಬೇಕು. ಲೋಕದಲ್ಲಿನ ಸಮಸ್ತ ಜೀವರಾಶಿಗಳ ಕರ್ಮಶಕ್ತಿಗೂ ನಿಯಾಮಕನೂ ಪ್ರೇರಕನೂ ಆದ ಆ ಪರಮಪುರುಷನು ಅಂತಹ ತನ್ನ ಆರಾಧಕನಿಗೆ ಯಾಗಗಳಿಂದ ಸಾಧಿಸಲ್ಪಡತಕ್ಕ ಮತ್ತು ಸ್ವರ್ಗಾದಿ ಸುಖಗಳಿಗೆ ಎಡೆಯನ್ನು ಕಲ್ಪಿಸುವ ಮಹಾಫಲವನ್ನು ಪ್ರದಾನ ಮಾಡುವನು. ಆದುದರಿಂದ ಎಲೆ ವಿದುರ, ಹೀಗೆ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ಸಕಲ ಪ್ರಾಣಿಗಳ ಆಯುಸ್ಸನ್ನು ಎಳೆಯುತ್ತಾ ಸುತ್ತುತ್ತಿರುವ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಅನವರತವು ಉಪಾಸಿಸುತ್ತಿರಬೇಕು. ಇನ್ನು ಕಾಲಾವಧಿಯ ಮಹತ್ವ ಸ್ವರೂಪದ ಕಲ್ಪ ವಿಚಾರವನ್ನು ಹೇಳುವೆನು ಕೇಳು. ಕೃತ, ತ್ರೇತ, ದ್ವಾಪರ, ಕಲಿ ಎಂಬ 4 ಯುಗಗಳನ್ನು ಕುರಿತು ಕೇಳಿರುವೆಯಷ್ಟೇ. ಅವುಗಳಲ್ಲಿ ಕೃತಯುಗಕ್ಕೆ ಸಂಧಿಕಾಲಗಳು ಸೇರಿ ದೇವಮಾನದ 4800 ವರ್ಷಗಳು, ತ್ರೇತಾಯುಗಕ್ಕೆ 3600 ವರ್ಷಗಳು, ದ್ವಾಪರ ಯುಗಕ್ಕೆ ಅದೇ ದೇವಮಾನದ 2400 ವರ್ಷಗಳು, ಕಲಿಯುಗಕ್ಕೆ 1200 ವರ್ಷಗಳು. ಈ ಕ್ರಮದಲ್ಲಿ ಲೆಕ್ಕ ಮಾಡಲ್ಪಟ್ಟಿವೆ. ಈ ಒಂದೊಂದು ಯುಗದ ಕಾಲಾವಧಿಯೊಂದಿಗೂ ಸಂಧಿಕಾಲವು ಸೇರಿರುವುದೆಂದು ತಿಳಿಯಬೇಕು. ಇದನ್ನು ಮನುಷ್ಯ ಮಾನನಿಂದ ಎಣಿಸುವುದಾದರೆ ಒಂದು ಕೃತಯುಗಕ್ಕೆ 17,28,000 ವರ್ಷಗಳು, ತ್ರೇತಾಯುಗಕ್ಕೆ 12,96,000 ವರ್ಷಗಳು, ದ್ವಾಪರ ಯುಗಕ್ಕೆ 8,64,000 ವರ್ಷಗಳು, ಕಲಿಯುಗಕ್ಕೆ 4,32,000 ವರ್ಷಗಳು ಎಂದು ನಿರ್ಣಯವಾಗಿವೆ. ಇಂತಹ ಚತುರ್ಯುಗಗಳು 1,000 ಬಾರಿ ಸುತ್ತಿದರೆ ಎಂದು ಬ್ರಹ್ಮನಿಗೆ ಒಂದು ಹಗಲೆನ್ನಿಸುವುದು. ಅಷ್ಟೇ ಚತುರ್ಯುಗಗಳ ಸಹಸ್ರ ಸಂಖ್ಯೆಯ ಪರಿಭ್ರಮಣವು ಒಂದು ರಾತ್ರಿ. ಬ್ರಹ್ಮನು ತನ್ನ ಹಗಲಿನಲ್ಲಿ ನಡೆಯುವ ಸೃಷ್ಟಿ ಕಾರ್ಯದಲ್ಲೇ 14 ಮಂದಿ ಮನುಗಳ ಅಧಿಕಾರ ನಡೆಯುವುದು. ಒಬ್ಬೊಬ್ಬ ಮನುವು 70 ಚತುರ್ಯುಗ ಕಾಲಕ್ಕೆ ಸ್ವಲ್ಪ ಹೆಚ್ಚಾಗಿ ತ್ರೈಲೋಕ್ಯಾಧಿಪತ್ಯ ನಡೆಸುವನು. ಈ ಅವಧಿಯಲ್ಲೇ ದೇವತೆಗಳು, ಋಷಿಮುನಿಗಳು ಭಗವದ್ ಆಜ್ಞಾನುಸಾರವಾಗಿ ಜನ್ಮಿಸಿ ಜಗದ್ವ್ಯಾಪಾರದಲ್ಲಿ ಸಹಕರಿಸುವರು. ಜೀವಾತ್ಮರು ತಮ್ಮ ತಮ್ಮ ಕರ್ಮಾನುಸಾರ ಜನಿಸಿ 100 ಜನ್ಮಗಳನ್ನೆತ್ತಿ ಕರ್ಮಾನುಭವ ತೀರಿದ ಮೇಲೆ ಹಸುಗಳನ್ನು ನೀಗುವರು. ಬ್ರಹ್ಮನಿಗೆ ಇಂತಹ ದಿನಗಳ, ತಿಂಗಳುಗಳ, ವರ್ಷಗಳ ಗಣನೆಯಿಂದ 100 ವರ್ಷಗಳಾದರೆ ಅದು ಒಂದು ಬ್ರಹ್ಮಕಲ್ಪವೆನಿಸುವುದು. ಇದಂತಿರಲಿ, ಚತುರ್ಯುಗಗಳ ಸಂಖ್ಯೆಯು ಪರಿವರ್ತನೆಯಾಗಿ ಸಂಧಿಕಾಲ ಉಂಟಾಯಿತೆಂದರೆ ತಮೋಗುಣದ ಪ್ರಾಬಲ್ಯದಿಂದ ಚತುರ್ಮುಖ ಬ್ರಹ್ಮನು ನಿದ್ರಿಸತೊಡಗುವನು. ಆಗ ಸೂರ್ಯಚಂದ್ರಾದಿಗಳೊಂದೊಡಗೂಡಿದ ಈ 3 ಲೋಕವು ನಶಿಸುವುದು. ಅಂಧಕಾರ ಒಂದೇ ಎಲ್ಲೆಲ್ಲೂ ವ್ಯಾಪಿಸುವುದು. ಅದೇ ಮಹಾಪ್ರಳಯವು. ಬ್ರಹ್ಮನ 100 ವರ್ಷ ಆಯುಷ್ಯನಲ್ಲಿ ಒಂದರ್ಧ ಭಾಗವು ಈಗ ಕಳೆದು ಹೋಗಿದೆ. ಅರ್ಧ ಭಾಗ ಆಗಿದಂತೆ. ಬ್ರಹ್ಮ 100 ವರ್ಷ ಆಯುಸ್ಸಿನಲ್ಲಿ ಒಂದರ್ಧ ಭಾಗವು ಈಗ ಕಳೆದು ಹೋಗಿದೆ. ಅದಕ್ಕೆ ಪೂರ್ವ ಪರಾರ್ಧವೆಂದು ಹೆಸರು. ಈಗ ನಡೆಯುವುದು ಉತ್ತರ ಪರಾರ್ಧ ಅಥವಾ ದ್ವಿತೀಯ ಪರಾರ್ಧವು. ಅದಕ್ಕೆ ನಾವು ಸಂಕಲ್ಪ ಮಾಡುವಾಗ ದ್ವಿತೀಯ ಪರಾರ್ಧ ಅಂತ ಹೇಳ್ಕೊಂತೀವಿ. ಪೂರ್ವ ಪರಾರ್ಧದಲ್ಲಿ ಚತುರ್ಮುಖ ಬ್ರಹ್ಮನು ಮಹಾವಿಷ್ಣುವನ ನಾಭಿ ಕಮಲದಿಂದ ಉದ್ಭವಿಸಿದ್ದ ಕಾಲಕ್ಕೆ ಬ್ರಹ್ಮಕಲ್ಪವೆಂದು, ಅದಕ್ಕೂ ಮೊದಲು ಅನಿರುದ್ಧ ರೂಪಿ ಪರಮಾತ್ಮನ ನಾಭಿಯಲ್ಲಿ ಕಮಲವು ಹುಟ್ಟಿದ ಕಾಲಕ್ಕೆ ಪದ್ಮಕಲ್ಪವೆಂದು ಹೆಸರು. ಈಗ ಅವೆರಡು ಕಳೆದು ಹೋಗಿವೆ. ಈಗ ನಡೆಯುತ್ತಿರುವ ದ್ವಿತೀಯ ಪರಾರ್ಧದ ಆದಿಭಾಗದಲ್ಲಿಯೇ ಶ್ರೀ ಮಹಾವಿಷ್ಣುವು ವರಾಹ ರೂಪವನ್ನು ಧರಿಸಿದನು. ಆದುದರಿಂದ ಇದನ್ನು ಶ್ವೇತವರಾಹ ಕಲ್ಪವೆಂದು ಕರೆಯುವರು. ವಿದುರ, ಚತುರ್ಮುಖ ಬ್ರಹ್ಮನು ಪರಮಾತ್ಮನ ಆಜ್ಞಾನುಸಾರ ಈ ಸೃಷ್ಟಿ ಕಾರ್ಯವನ್ನು ನಡೆಸುವುದಾನಾದರೂ ಮೇಲೆ ಹೇಳಿದಂತೆ ಅವನು ಸಹ ಕಾಲಬದ್ಧವಾಗಿ ನಡೆಯಬೇಕಾಗಿದೆ ಎಂಬುದನ್ನು ತಿಳಿಯದಷ್ಟೇ. ಪರಮಾತ್ಮನಾದರೂ ಈ ಕಾಲಕ್ಕೆ ನಿಯಾಮಕನಾಗಿ ಇರುವನು. ಆತನ ಅಚಿಂತ್ಯ ಮಹಿಮೆಗೊಳಪಟ್ಟಿ ಬ್ರಹ್ಮಾಂಡವೆಂಬುದು ಶಬ್ದಾದಿ ಪಂಚವಿಷಯಗಳು
ವಾಕ್ಕು ಮೊದಲಾದ ಪಂಚವ್ಯಾಪಾರಗಳು, ಪ್ರಾಣ ಮೊದಲಾದ ಪಂಚವಾಯುಗಳು, ಮನಸ್ಸು ಈ 16 ಬಗೆಯ ವಿಕಾರಗಳಿಂದ ಕೂಡಿ ಮೇಲೆ ಮೇಲೆ ಅಧಿಕಾಧಿಕ ಪ್ರಮಾಣಗಳಿಂದ ಹೆಚ್ಚುತ್ತಾ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಅಹಂಕಾರ, ಮಹತ್ತು ಮತ್ತು ಪ್ರಕೃತಿ ಎಂಬ 7 ಆವರಣಗಳಿಂದ ಆವರಿಸಲ್ಪಟ್ಟು 50 ಕೋಟಿ ಯೋಜನ ವಿಸ್ತೀರ್ಣವಾಗಿರುವುದು. ಇಷ್ಟು ವಿಶಾಲವಾದ ಬ್ರಹ್ಮಾಂಡವು ಇದರಂತೆಯೇ ಇರುವ ಎಷ್ಟೋ ಅಂಡರಾಶಿಗಳು ಮೂಲ ಪ್ರಕೃತಿಯಲ್ಲಿ ಒಂದು ಪರಮಾಣು ಪ್ರಾಯವಾಗಿ ಪರಿಗಣಿತವಾಗುವವು. ಹೀಗೆ ಜಗತ್ ಸೃಷ್ಟಿಗೆ ಕಾರಣಗಳೆನಿಸಿದ ಮಹತ್ತೇ ಮೊದಲಾದ ಸಮಸ್ತ ಕಾರಣ ವಸ್ತುಗಳಿಗೂ ಕಾರಣರಾಗಿ ಎಂದಿಗೂ ನಾಶವಿಲ್ಲದ ಆ ಮೂಲ ಪ್ರಕೃತಿಯೇ ಪರಾತ್ಪರನಾದ ಆ ಭಗವಂತನಿಗೆ ಶರೀರವೆಂದು ಶ್ರುತಿಗಳಲ್ಲಿ ನಿರೂಪಿಸಲ್ಪಟ್ಟಿರುವುದು. ಮನಸ್ಸಿನಿಂದ ಯೋಚಿಸುವುದಕ್ಕೂ ಸಾಧ್ಯವಿಲ್ಲದ ಇಂತಹ ಅಚಿಂತ್ಯ ಮಹಾಮಹಿಮೆಯುಳ್ಳ ಪರಮಪುರುಷನೇ ಕಾಲಸ್ವರೂಪನಾಗಿ ಅದಕ್ಕೆ ನಿಯಾಮಕನಾಗಿರುವನಲ್ಲದೆ ಆತನು ಎಂದಿಗೂ ಅದಕ್ಕೆ ಕಟ್ಟುಬಿದ್ದನಲ್ಲವೆಂದು ತಿಳಿಯಬೇಕಾದುದೇ ಯುಕ್ತವೆಂದು ನಂಬು ಎಂದು ನುಡಿದರು. ಆಗ ವಿದುರನು, ಮಹರ್ಷಿವರ್ಯ, ಪರಮಾತ್ಮನು ಕಾಲನಿಯಾಮಕನಾಗಿ ನಡೆಸುತ್ತಿರುವ ಅಗಾಧ ಕಾರ್ಯಗಳನ್ನು ಚತುರ್ಮುಖ ಬ್ರಹ್ಮದೇವನು ನಡೆಯಿಸಿದ ಸೃಷ್ಟಿ ಕಾರ್ಯಗಳನ್ನು ಕೇಳಿ ಸಂತುಷ್ಟನಾಗಿದ್ದೇನೆ. ಆದರೆ ಬ್ರಹ್ಮದೇವನು ಪ್ರಾರಂಭಿಸಿದ ಈ ಸೃಷ್ಟಿ ಕಾರ್ಯವು ಲೋಕದಲ್ಲಿ ಹೇಗೆ ಅಭಿವೃದ್ಧಿಗೊಂಡಿತು ಎಂಬ ವಿಚಾರವನ್ನು ತಿಳಿಯಲು ಕುತೂಹಲಗೊಂಡಿದ್ದೇನೆ ಎಂದು ನಿವೇದಿಸಿದನು. ವಿದುರನ ಆ ಪ್ರಾರ್ಥನೆಯನ್ನು ಕೇಳಿ ಆ ಮಹರ್ಷಿಯು, ವಿದುರ, ನಿನ್ನ ಅಪೇಕ್ಷೆಯು ವಿಹಿತವಾದುದು. ಪ್ರಪಂಚ ಸೃಷ್ಟಿಕ್ರಮವನ್ನು ಕುರಿತು ಹೇಳಬೇಕಾದ ಇನ್ನೂ ಕೆಲವು ವಿಚಾರಗಳುಂಟು. ಅವುಗಳನ್ನು ವಿವರಿಸುವೆನು ಕೇಳು ಎಂದು ಹೇಳತೊಡಗಿದನು. ಕೇಳು ವಿದುರ. ಬ್ರಹ್ಮದೇವನು ಮೊದಲಿಗೆ ತಾಮಿಸ್ರ, ಮಹಾಮೋಹ, ಮೋಹ ಮತ್ತು ತಮಸ್ಸು ಎಂದು ಕರೆಯಲ್ಪಡುವ ಅಜ್ಞಾನದ ಕಾರ್ಯಗಳಾದ 5 ಬಗೆಯ ಸ್ವಭಾವಗಳನ್ನು ಸೃಷ್ಟಿಸಿದನು. ಇವುಗಳಲ್ಲಿ ಒಂದೊಂದು ಜೀವನಿಗೆ ಅವನ ಸ್ವರೂಪ ಜ್ಞಾನವನ್ನು ಮರೆಯಿಸಿ ಅವನನ್ನು ಅವನತಿಯ ಕೋಪಕ್ಕೆ ತಳ್ಳುವಲ್ಲಿ ಹೇಗೆ ಕಾರಣಗಳಾಗುವವು ಎಂಬುದನ್ನು ಕೇಳು. ಜೀವನಿಗೆ ತನ್ನ ಸ್ವರೂಪ ಜ್ಞಾನವೇ ಆಗದಂತೆ ಮರೆಯಿಸುವುದು ತಮಸ್ಸೆಂದು, ದೇಹಗೇಹಾದಿಗಳಲ್ಲಿ ನಾನು ನನ್ನದು ಎಂಬ ಭ್ರಾಂತಿಯನ್ನುಂಟು ಮಾಡುವುದು ಮೋಹವೆಂದು, ವಿಷಯ ಸುಖಾದಿಗಳಲ್ಲಿ ಆಸೆಯನ್ನು ಹುಟ್ಟಿಸುವುದು ಮಹಾಮೋಹವೆಂದು, ಹಾಗೆ ತಾನು ಬಯಸಿದ ಆ ವಿಷಯ ಸುಖಕ್ಕೆ ತಡೆಯುಂಟಾದಾಗ ಹುಟ್ಟುವ ಕೋಪಕ್ಕೆ ತಾಮಿಸ್ರವೆಂದು, ಅಂತಹ ಸುಖ ಲಭ್ಯವಾಗದಿದ್ದಾಗ ತನಗೇನು ಅಗಾಧ ನಷ್ಟ ಉಂಟಾದಂತೆ ಹಂಬಲಿಸುವುದು ಅಂಧತಾಮಿಸ್ರವೆಂದು ಎಣಿಸಲ್ಪಟ್ಟಿರುವುದು. ಪ್ರಾರಂಭಕ್ಕೆ ಇಂತಹ ಸ್ವಭಾವವನ್ನು ಸೃಷ್ಟಿಸಿದ ಬ್ರಹ್ಮದೇವನಿಗೆ ಬಹು ಪಶ್ಚಾತ್ತಾಪ ಉಂಟಾಗಿ ಭಗವಂತನನ್ನು ಪ್ರಾರ್ಥಿಸಿ ತನ್ನ ಮನಸ್ಸನ್ನು ಪವಿತ್ರವನ್ನಾಗಿ ಮಾಡಿಕೊಂಡನು. ತರುವಾಯ ಶುದ್ಧ ಮನಸ್ಸಿನಿಂದ ಸನಕ ಸನಂದನ ಸನತ್ಕುಮಾರ ಸುಜಾತನೆಂಬ 4 ಮುನಿಕುಮಾರರನ್ನು ಸೃಷ್ಟಿಸಿದನು. ಅವರು ಪರಮ ಪವಿತ್ರರು, ಜಿತೇಂದ್ರಿಯರು ಆದ ತಪೋಧನರು. ಬ್ರಹ್ಮದೇವನು ಅವರನ್ನು ನೋಡಿ, ಮಕ್ಕಳಿರ, ನೀವು ನಿಮ್ಮ ಅಂಶದಿಂದ ಪ್ರಜೆಗಳನ್ನು ಸೃಷ್ಟಿಸಿ ಪ್ರಪಂಚವನ್ನು ವೃದ್ಧಿಗೊಳಿಸಿರಿ ಎಂದನು. ಆಗ ಅವರು ಕೇವಲ ನಿಷ್ಕಾಮರು, ತಪೋನಿರತರು ಆದ ತಾವು ಅಂತಹ ಕಾರ್ಯದಲ್ಲಿ ಪ್ರವೃತ್ತವಾಗಲಾರವೆಂದು ತಿಳಿಸಿದರು. ಆದ್ದರಿಂದ ಕುಪಿತನಾದ ಬ್ರಹ್ಮದೇವನು ಹುಬ್ಬು ಗಂಟೆಕ್ಕಿ ತನ್ನ ಆ ಕೋಪೋದ್ರೇಕವನ್ನು ಪ್ರಕಟಿಸಲಿಚ್ಛಿಸದೇ ಇರಲು ಅದು ತನಗೆ ತಾನೇ ಆತನ ಹುಬ್ಬುಗಳ ನಡುವೆ ಕಪ್ಪು ಬಿಳುಪು ವರ್ಣಗಳಿಂದ ಕೂಡಿದ ಒಂದು ಕುಮಾರಾಕೃತಿಯಾಗಿ ಉದ್ಭವಿಸಿತು. ಅದೇ ಅಹಂಕಾರ. ಅದೇ ಅಹಂಕಾರ ಯಾವಾಗ ಬಂತೋ ಕುಮಾರಕೃತಿಯಾಗಿ ಉದ್ಭವಿಸಿತು. ಆ ವ್ಯಕ್ತಿಯ ಒಡನೆ ಏಕಾಂಕಿಯಾದ, ತನ್ನೊಡನೆ ಯಾರೂ ಇಲ್ಲದೆಯೂ ತನಗೆ ಹೆಸರು, ವಾಸಸ್ಥಳ ಮುಂತಾದ ಯಾವ ಸೌಕರ್ಯವೂ ಇಲ್ಲದುದಕ್ಕಾಗಿಯೂ ರೋಧಿಸತೊಡಗಲು ಬ್ರಹ್ಮದೇವನು ತನ್ನ ಜ್ಞಾನ ದೃಷ್ಟಿಯಿಂದ ಆ ದುಃಖ ಕಾರಣವನ್ನು ಅರಿತು, ಕುಮಾರ, ನಿನಗೆ ರುದ್ರನೆಂದು ಹೆಸರಾಗಲಿ. ನೀನು ಚಂದ್ರ, ಸೂರ್ಯ, ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ, ಪ್ರಾಣ, ಮನಸ್ಸು, ಹೃದಯ, ಇಂದ್ರಿಯಗಳು ಎಂಬ ಈ 11 ಸ್ಥಾನಗಳನ್ನು ವಾಸಿಸಿ, ಇಲ್ಲಿ ಚಂದ್ರ, ಸೂರ್ಯ, ಅಗ್ನಿ, ವಾಯು, ಜಲ, ಆಕಾಶ, ಭೂಮಿ, ಪ್ರಾಣ, ಮನಸ್ಸು, ಹೃದಯ, ಇಂದ್ರಿಯಗಳು ಎಂಬ ಈ 11 ಸ್ಥಾನಗಳನ್ನು ವಾಸಿಸಿ ರುದ್ರನೆಂಬ ಸಾರ್ಥಕ ನಾಮದಿಂದ ಪ್ರಸಿದ್ಧವಾಗುವಿ. ಲೋಕವು ನಿನ್ನನ್ನು ಮೇಲ್ಕೊಂಡ 11 ಸ್ಥಾನಗಳಲ್ಲೂ ಮನ್ಯು, ಮನು, ಮಹಾಕಾಲ
ಮರ್ಹ, ಶಿವ, ಋತಧ್ವಜ, ಉರುರೇತಸ್ಸು, ಭವ, ಕಾಲ, ವಾಮದೇವ, ಧೃತವ್ರತ ಎಂಬ ಏಕಾದಶ ನಾಮಗಳಿಂದ ಆರಾಧಿಸುವುದು. ಏಕಾದಶ ರುದ್ರರು ನಿನಗೆ ಧಿ, ವೃತ್ತಿ, ಆಸನೆ, ಉಮೆ, ನಿಯತ್ತು, ಸರ್ಪಿ, ಇಲೆ, ಅಂಬಿಕೆ, ಐರಾವತಿ, ಇರಾವತಿ, ಸುಧೆ, ದಕ್ಷೆ ಎಂಬ 11 ಮಂದಿ ಪತ್ನಿಯಾಗುವರು. ಅವರಿಂದೊಡಗೂಡಿ ನೀನು ಪ್ರಜಾ ಸೃಷ್ಟಿ ಮಾಡು ಎಂದನು. ಪಿತಾಮಹನ ಆಜ್ಞೆಯಿಂದ ರುದ್ರನು ಪ್ರಜಾಭಿವೃದ್ಧಿಯಲ್ಲಿ ಕಾರ್ಯದಲ್ಲಿ ತೊಡಗಿ ಬಲ, ವೀರ್ಯ, ಸ್ವಭಾವ, ಆಕಾರಗಳಲ್ಲಿ ತನ್ನನ್ನೇ ಹೋಲುವ ಪುತ್ರರನ್ನು ಪಡೆಯತೊಡಗಿದನು. ಅವರೆಲ್ಲರೂ ರುದ್ರಗಣಗಳೆಂದು ಕರೆಯಲ್ಪಟ್ಟರು. ಅವರ ಸಂಖ್ಯೆಯು ದಿನದಿನಕ್ಕೆ ಅಗಾಧವಾಗಿ ಬೆಳೆದು ಲೋಕವು ರೌದ್ರ ಸ್ವಭಾವಮಯವಾಗಿ ಉಪದ್ರಾವಕಾರವಾಗಿ ಪರಿಣಮಿಸಿತು. ಆಗ ಬ್ರಹ್ಮದೇವನು ಚಿಂತಾಕ್ರಾಂತನಾಗಿ ರುದ್ರನನ್ನು ಕುರಿತು, ಪುತ್ರ, ನಿನ್ನಿಂದ ಸೃಷ್ಟಿಸಲ್ಪಟ್ಟ ಈ ಪ್ರಜೆಗಳೆಲ್ಲರೂ ಕೇವಲ ರೌದ್ರ ಸ್ವಭಾವವುಳ್ಳವರಾಗಿ ತಮ್ಮ ನೋಟದಿಂದಲೇ ಸಮಸ್ತ ದಿಕ್ಕುಗಳನ್ನು ದಹಿಸುವಂತಹ ಕ್ರೌರ್ಯ ಕಾರ್ಯಗಳಲ್ಲಿ ತೊಡಗಿರುವವರು. ಲೋಕದಲ್ಲಿ ಹಾಹಾಕಾರವು ಹೆಚ್ಚಿರುವುದು. ಇನ್ನು ಈ ಕಾರ್ಯವನ್ನು ಸಾಕು ಮಾಡಿ ತಪೋನಿರತನಾಗು ಎಂದು ಆಜ್ಞಾಪಿಸಿದನು. ರುದ್ರನು ಅದನ್ನು ಕೇಳಿ ತಥಾಸ್ತು ಎಂದು ನುಡಿದು ತಪೋವನಕ್ಕೆ ಹೊರಟು ಹೋದನು. ತರುವಾಯ ಬ್ರಹ್ಮದೇವನು ಮುಂದಿನ ಕಾರ್ಯವನ್ನು ಕುರಿತು ಧ್ಯಾನಿಸುತ್ತಿರಲು ಭಗವಂತನ ಪ್ರೇರಣೆಯಿಂದ ಆತನ ಅವಯವಗಳ ಮೂಲಕ ಮರೀಚಿ, ಅತ್ರಿ, ಅಂಗೀರಸು, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ ಎಂಬ 10 ಮಂದಿ ಕುಮಾರರು ಉದ್ಭವಿಸಿದರು. ಸೌಮ್ಯರು, ತಪೋಧನರು, ದಕ್ಷರು, ಸದ್ಗುಣಿಗಳು ಆದ ಅವರನ್ನು ಕಂಡು ಬ್ರಹ್ಮದೇವನು ಸಂತುಷ್ಟನಾದನು. ಆತನ ಬಲಭಾಗದ ಸ್ತನದಿಂದ ಧರ್ಮವೆಂಬುದು ಜನಿಸಿತು. ಅದಕ್ಕೆ ಶ್ರೀಮನ್ನಾರಾಯಣನೇ ಅಧಿದೇವತೆಯಾದೆನು. ಚತುರ್ಮುಖನ ಬೆನ್ನಿನಿಂದ ಅಧರ್ಮವು, ಹೃದಯದಿಂದ ಕಾಮವು, ಹುಬ್ಬುಗಳ ನಡುವಿನಿಂದ ಕ್ರೋಧವು, ಕೆಳತುಟಿಯಿಂದ ಲೋಭವು, ಬಾಯಿಂದ ವಾಗ್ದೇವತೆಯಾದ ಸರಸ್ವತಿಯು, ಗುಹ್ಯಸ್ಥಾನದಿಂದ ಸಮುದ್ರಗಳು, ವಾಯುವೆಂಬ ಇಂದ್ರಿಯದಿಂದ ನಿರುತಿಯು, ಆತನ ಮೈನೆರಳಿಂದ ಕರ್ದಮನು ಜನಿಸಿದರು. ಬ್ರಹ್ಮದೇವನ ಅಂಗಾಂಗಗಳಿಂದ ಜಗತ್ತಿನ ಸೃಷ್ಟಿ ಕಾರ್ಯ ಸಾಮಗ್ರಿಯು ಉದ್ಭವಿಸಿತು. ಇದಾದ ತರುವಾಯ ಬ್ರಹ್ಮದೇವನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳೆಂಬ 4 ವೇದಗಳನ್ನು ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರಗಳೆಂಬ ತನ್ನ 4 ಮುಖಗಳಿಂದ ಹೊರಕ್ಕೆ ಬಿಟ್ಟನು. ಇದರಂತೆಯೇ ಹೋತೃ, ಅಧ್ವರ್ಯು, ಉದ್ಗಾತೃ ಇವುಗಳಿಂದ ಹೇಳಲ್ಪಡುವ ಸ್ತೋತ್ರ ಮಂತ್ರಾದಿಗಳು, ಬ್ರಾಹ್ಮಣ ಕರ್ಮವೆನಿಸಿದ ಪ್ರಾಯಶ್ಚಿತ್ತಾಂಗ ಸೂಕ್ತಗಳು, ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಶಿಲ್ಪಿಶಾಸ್ತ್ರ ಎಂಬಿ 4 ಉಪವೇದಗಳು ಪ್ರಸಿದ್ಧಿಗೊಂಡವು. ಹಿಂದಿನಂತೆಯೇ ಕ್ರಮವಾಗಿ ಆತನ ಮುಖಗಳಿಂದ ಉಚ್ಚಾರಿತವಾಗಿ ಪ್ರಸಿದ್ಧಗೊಂಡವು. ಇದರಂತೆಯೇ ವಿದ್ಯಾ, ದಾನ, ತಪಸ್ಸು, ಸತ್ಯ ಎಂಬಿ 4 ಧರ್ಮವಾದಗಳನ್ನು, ಬ್ರಹ್ಮಚರ್ಯವೇ ಮೊದಲಾದ 4 ಆಶ್ರಮಗಳನ್ನು ಬ್ರಹ್ಮನು ಕ್ರಮವಾಗಿ ತನ್ನ ಪೂರ್ವಾದಿ ಮುಖಗಳಿಂದ ಸೃಷ್ಟಿಸಿದನು. ಇದರಂತೆಯೇ ಗೃಹಾಶ್ರಮ ಧರ್ಮಗಳಾದ ವಾರ್ತೆ, ಸಂಚಯ, ಶಾಲೀನ, ಶೀಲ, ಉಂಭಾವೆಂಬ 5 ಧರ್ಮಗಳು, ವೈಖಾಸನ, ವಾಲಕಿಲ್ಯ, ಔದುಂಬರ, ಪೇನಘ ಎಂಬ ಪ್ರಸಿದ್ಧವಾದ 4 ವಾನಪ್ರಸ್ಥಾಶ್ರಮ ಧರ್ಮಗಳಾದ ಕುಟೀಚಿಕ, ಬಹುದೋಕ, ಹಂಸ, ನಿಷ್ಕ್ರಿಯ ಎಂಬ 4 ಸನ್ಯಾಸಾಶ್ರಮ ಧರ್ಮಗಳು ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟವು. ತರುವಾಯ ಬ್ರಹ್ಮದೇವನು ಬ್ರಹ್ಮ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ವರ್ಣಗಳವರ ಆಚರಣೆಗೆ ಮಾರ್ಗದರ್ಶಕಗಳಾದ ಅನ್ವೀಕ್ಷಕಿ, ತ್ರಯಿ, ವಾರ್ತೆ ಮತ್ತು ದಂಡ, ನೀತಿ ಎಂಬಿ 4 ವಿಧಿಸಿದನು. ವೇದಾದಿ ಶಾಸ್ತ್ರ ಅಧ್ಯಯನಗಳು, ಶಾಸ್ತ್ರ ವ್ಯಾಸಂಗ ಇತ್ಯಾದಿಗಳು ಅನೀಕ್ಷಿಕಿ ಎಂಬ ಹೆಸರಿನಿಂದ ಬ್ರಾಹ್ಮಣ ಕರ್ತವ್ಯಗಳಾದವು. ತ್ರಯಿ ಎಂಬುದು ಪ್ರಾರಂಭದ 3 ವೇದಗಳಲ್ಲಿ ಹೇಳಲ್ಪಟ್ಟು ಸ್ವರ್ಗಾದಿ ಫಲಗಳ ಪ್ರಾಪ್ತಿಗೆ ಸಾಧನವಾದ ಕರ್ಮಗಳು ಕ್ಷತ್ರಿಯರೆಂದು, ಕೃಷಿ, ಗೋರಕ್ಷಣ, ವಾಣಿಜ್ಯ, ಕುಸೀದ ಎಂದರೆ ಬಡ್ಡಿಯಿಂದ ಜೀವಿಸುವಕೆ ಈ ವೃತ್ತಿಗಳನ್ನು ಒಳ್ಳುಗೊಂಡ ವಾರ್ತೆ ಎಂಬಿ ಕರ್ಮವು ವೈಶ್ಯವರ್ಣಕ್ಕೂ, ದಂಡನೀತಿಯು ರಾಜರಿಗೆ ಸೇರಿದುದಾಗಿದ್ದು ಶೂದ್ರವರ್ಣ ವಿಚಾರದಲ್ಲಿ ಪ್ರಯೋಗಾರ್ಹವಾಗಿಯೂ
ವಿಧಿಸಲ್ಪಟ್ಟವು. ಹೀಗೆಯೇ ಮುಂದೆ ಬ್ರಹ್ಮದೇವನ ಪೂರ್ವಾದಿ ಮುಖಗಳಿಂದ ಓಂ ಭೂಹು ಭುವಃ ಸುವಃ ಎಂಬ 4 ವ್ಯಾಕೃತಿ ಮಂತ್ರಗಳು ಹುಟ್ಟಿದವು. ಅಲ್ಲದೆ ಬ್ರಹ್ಮದೇವನ ರೋಮ, ಚರ್ಮ, ಮಾಂಸ, ಮಜ್ಜೆ ಮುಂತಾದವುಗಳಿಂದಲೂ ವಿವಿಧ ಛಂದಸ್ಸುಗಳು ಹುಟ್ಟಿದವು. ಆತನ ಜೀವನದಿಂದ ಕಕಾರ ಮೊದಲು ಮಕಾರದವರೆಗಿನ 25 ವರ್ಗೀಯ ವರ್ಣಗಳು, ದೇಹದಿಂದ ಅಕಾರಾದಿ ಸ್ವರಗಳು, ಇಂದ್ರಿಯಗಳಿಂದ ಶೇಷ ಸಾಹ ಎಂಬ ಊಷ್ಮ ವರ್ಣಗಳು, ಆತನ ಬಲದಿಂದ ಯಾರ ಲಾವ ಎಂಬ ಅಂತಸ್ಥವರ್ಣಗಳು ಹುಟ್ಟಿದವು. ಆತನ ಲೀಲೆಯಿಂದ ಸರಿಗಮ ಪದ ನಿಸ ಎಂಬ ಸಪ್ತಸ್ವರಗಳು ಜನಿಸಿದವು. ಶಬ್ದವನ್ನೇ ಶರೀರವನ್ನಾಗಿಯೂ ವ್ಯಕ್ತಾವ್ಯಕ್ತಗಳಾದ 24 ತತ್ವಗಳನ್ನೇ ಸ್ವರೂಪವನ್ನಾಗಿಯೂ ಉಳ್ಳ ಚತುರ್ಮುಖನಿಂದ ಶ್ರುತಿ, ಸ್ಮೃತಿ, ಇತಿಹಾಸಾದಿ ರೂಪಗಳಿಂದಲೂ ಪ್ರಕೃತಿ, ಪ್ರತ್ಯಯ, ಪದ, ವಾಕ್ಯಾದಿ ರೂಪಗಳಿಂದಲೂ ನಾನಾ ಬಗೆಯ ಭಾಷಾದಿ ರೂಪಗಳಿಂದಲೂ ಹರಡಿಕೊಂಡಿರುವ ಶಬ್ದಸಾಗರವು ಶಬ್ದಬ್ರಹ್ಮ ರೂಪದಿಂದ ಉತ್ಪನ್ನವಾಯಿತು. ಹೀಗೆ ಶಬ್ದಬ್ರಹ್ಮವನ್ನು ಸೃಷ್ಟಿಸಿದ ಮೇಲೆ ಬ್ರಹ್ಮದೇವನು ತಾನು ಮತ್ತೊಂದು ದೇಹವನ್ನು ಸ್ವೀಕರಿಸಿ ಪ್ರಜಾಸೃಷ್ಟಿ ಮಾಡಬೇಕೆಂದು ಸಂಕಲ್ಪಿಸಿದನು. ಒಡನೆ ಆತನ ದೇಹದಿಂದ ಪ್ರತ್ಯೇಕವಾದ ಬೇರೊಂದು ಆಕಾರವು ಹುಟ್ಟಿತು. ಆ ಎರಡನೆಯ ರೂಪವು ಸ್ತ್ರೀ ಪುರುಷ ರೂಪದ ಮಿಥುನವಾಗಿ ಏರ್ಪಟ್ಟಿತು. ಅವುಗಳಲ್ಲಿ ಪುರುಷ ರೂಪವೇ ಸ್ವಯಂಭುವ ಮನುವೆಂದು, ಸ್ತ್ರೀ ರೂಪವೇ ಶತರೂಪಾದಿ ಎಂದು ಪ್ರಸಿದ್ಧರಾದರು. ಈ ದಂಪತಿಗಳು ಮಿಥುನ ಧರ್ಮದಿಂದ ಪ್ರಜಾವೃದ್ಧಿಯನ್ನುಂಟು ಮಾಡಿದರು. ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಈ ದಂಪತಿಗಳಿಗೆ ಪ್ರಿಯವ್ರತ, ಉತ್ತಾನಪಾದರೆಂಬ 2 ಗಂಡು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ 3 ಕನ್ಯೆಯರು ಜನಿಸಿದರು. ಸ್ವಯಂಭೂ ಮನವು ಆಕೂತಿ ಎಂಬುವಳನ್ನು ರುಚಿಕನಿಗೂ, ದೇವಹೂತಿಯನ್ನು ಕರ್ದಮನಿಗೂ, ಪ್ರಸೂತಿಯನ್ನು ದಕ್ಷನಿಗೂ ಕೊಟ್ಟು ವಿವಾಹ ಮಾಡಿದನು. ಈ ದಂಪತಿಗಳಿಂದ ಲೋಕದಲ್ಲಿ ಪ್ರಜಾವೃದ್ಧಿ ಹೆಚ್ಚಿ ಜಗತ್ತಿನ ಮಾನವ ಸಂತಾನವೆಲ್ಲವೂ ಇವರುಗಳಿಂದ ಹುಟ್ಟಿ ಬೆಳೆದ ಪುತ್ರ ಪುತ್ರಿ ಸಂತಾನದಿಂದಲೇ ಅಭಿವೃದ್ಧಿಗೊಂಡಿತು. ಶ್ರೀಕೃಷ್ಣಾರ್ಪಣಮಸ್ತು.